ಬಿಜೆಪಿಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದಂತ ವಿಜೇಂದ್ರ ಟೀಮ್ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ಇದೀಗ ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇವರಿಗೆ ಸಾಥ್ ಅನ್ನು ಕೊಟ್ಟಿರುವಂತದ್ದು. ಬಿಜೆಪಿಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಾಗಿದೆ. ಇದೀಗ ವಿಜೇಂದ್ರ ಟೀಮ್ ಮೈಸೂರಿನ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ಚಾಮುಂಡೇಶ್ವರಿ ದರ್ಶನ ಪಡೆದಂತ ವಿಜೇಂದ್ರ ಟೀಮ್ ಈ ಒಂದು ವಿಜೇಂದ್ರಗೆ ರೇಣುಕಾಚಾರ್ಯ, ಬೇಸಿ ಪಾಟೀಲ್, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಸಾಥ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಾಗಿದೆ. ಬಿಜೆಪಿ ಎರಡು ಬಣಗಳಾಗಿ ಒಳಗಿರುವಂಥದ್ದು. ಇದೀಗ ವಿಜೇಂದ್ರ ಟೀಮ್ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ಅವರಿಗೆ ವಿಜೇಂದ್ರಗೆ ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಸುಬ್ರಹ್ಮಣ್ಯ ನಾಯ್ಡು ಅವರು ಸಾಥನ್ನು ಕೊಟ್ಟಿದ್ದಾರೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ತಿದ್ದಂತ ಬಿಜೆಪಿ ಈಗ ಎರಡು ಬಣಗಳಾಗಿದೆ. ಅವರ ಬಣಗಳ ಬಡಿದಾಟ ಬೀದಿಗೆ ಬಂದು ನಿಂತಿದೆ. ಇದೀಗ ವಿಜೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಟೀಮ್ ಅನ್ನುವಂತೆ ಬಿಜೆಪಿಯಲ್ಲಿ ಈಗ ಎರಡು ಬಣಗಳಾಗಿರುವಂತದ್ದು ಇರುವಂತದ್ದು. ಇನ್ನ ಇದೇ ವೇಳೆ ರೇಣುಕಾಚಾರ್ಯ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ, ಹೊಸ ಬಾಂಬ್ ಅನ್ನು ಸಿಡಿಸಿರುವಂತದ್ದು. ಯತ್ನಾಳ್ ಅವರನ್ನ, ಹಿರಿಯ ನಾಯಕ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನೋ ಮಾತನ್ನ ಈಗ ಹೇಳಿದ್ದಾರೆ. ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೈಸೂರಿನಲ್ಲಿ ಎಂಪಿ ರೇಣುಕಾಚಾರ್ಯ ಹೊಸ ಬಾಂಬ್ ಅನ್ನು ಸಿಡಿಸಿರುವಂತದ್ದು. ಈ ಕೆಲಸ ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ರೇಣುಕಾಚಾರ್ಯ ಹೇಳಿರುವಂತದ್ದು. ನಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳು ಜಾಸ್ತಿ ಆಗಿದ್ದಾರೆ, ಇದಕ್ಕೆ ಕಡಿವಾಣ ಹಾಕಲೇಬೇಕಿದೆ. ಅದರಲ್ಲೂ ಕೂಡ ಯತ್ನಾಳ್ ಅವರಿಗೆ ಕಡಿವಾಣ ಹಾಕಲೇಬೇಕಿದೆ, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕಿದೆ ಅಂತ ಮಾತನ್ನು ಹೇಳಿದ್ದಾರೆ. ಉಚ್ಚಾಟನೆ ಮಾಡೇ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಎಂಪಿ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಎಸ್ಸಿ ಬಗ್ಗೆ ಮಾತಾಡಿದ ಜೊತೆ ಈಗ ನೇರ ಸಂಪರ್ಕದಲ್ಲಿ ರೇಣುಕಾ ಇದ್ದಾರೆ. ಮಾತಾಡ್ಸೋಣ ಬನ್ನಿ. ರೇಣುಕಾ, ಒಂದು ಇಲ್ಲಿ ಅನ್ಸುತ್ತೆ, ಯಾವಾಗಲೂ ಕೂಡ ಬಿಜೆಪಿ ಅಂತ ಬಂದಾಗ ಶಿಸ್ತಿನ ಪಕ್ಷ ಅಂತ ಕರಿತಿದ್ದು, ಆದ್ರೆ ಅದೇ ಶಿಸ್ತಿನ ಪಕ್ಷದಲ್ಲಿ ಈಗ ಎರಡು ಬಣಗಳಾಗಿದೆ. ಒಂದು ವಿಜೇಂದ್ರ ಟೀಮ್ ಆಗಿದೆ, ಮತ್ತೊಂದು ಯತ್ನಾಳ್ ಟೀಮ್ ಅಂತ ಆಗಿರುವಂತದ್ದು. ಇದೊಂದ್ ಕಡೆಗೆ ಈ ಒಂದು ಏನು ಟೀಮ್ ಆಗಿರೋದು ಬಿಜೆಪಿ ದೊಡ್ಡ ಎಫೆಕ್ಟ್ ಆಗುತ್ತಲ್ವಾ ರೇಣುಕಾ? ಖಂಡಿತವಾಗ್ಲೂ ಯತೀಶ್, ಈಗಾಗಲೇ ಏನು ಕಳೆದ ಒಂದು ಮೂರು ಕ್ಷೇತ್ರದ ಉಪ ಚುನಾವಣೆಯಲ್ಲೂ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೂ ಜೊತೆಗೂ ಹೈಕಮಾಂಡ್ ನಾಯಕರ ಒಂದು ಮನವರಿಕೆಗೂ ಈ ಒಂದು ವಿಚಾರ ಈಗಾಗಲೇ ಮನವರಿಕೆ ಆಗಿರುವಂತದ್ದು. ಏನು ಸ್ವಪಕ್ಷದ ವಿರುದ್ಧವಾಗಿನೇ ಸ್ವಪಕ್ಷದ ನಾಯಕರ ವಿರುದ್ಧವಾಗ್ಲೂ ಕೂಡ ಈಗಾಗಲೇ ಏನು ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಚುನಾವಣಾ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧವಾಗಿನೇ ಸಾಕಷ್ಟು ಒಂದು ಪರ ವಿರೋಧಗಳು ಕೂಡ ಒಂದು ಚರ್ಚೆ ಆಗ್ತಾ ಇತ್ತು. ಅವರು ಅಧ್ಯಕ್ಷ ಸ್ಥಾನ ತೊರೆದ್ರೆ ಮಾತ್ರ ನಾವು ಚುನಾವಣಾ ಪ್ರಚಾರಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗುವುದಿಲ್ಲ, ನಾವು ಯಾವುದೇ ಅಭ್ಯರ್ಥಿಗೂ ಸ್ಪಟ್ ಕೊಡಲ್ಲ ಅನ್ನೋ ಒಂದು ರೀತಿಯಲ್ಲೂ ಕೂಡ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಒಂದಿಷ್ಟು ನಾಯಕರು ಕೂಡ ಬಹಿರಂಗವಾಗಿನೇ ಹೇಳಿದ್ರು. ಅದರ ಎಫೆಕ್ಟ್ ಇಂದಾಗಿ ಕೂಡ ಈಗಾಗಲೇ ಬಿಜೆಪಿಯು ತಮ್ಮ ಒಂದು ಮೂರು ಕ್ಷೇತ್ರದಲ್ಲೂ ಕೂಡ ತಮ್ಮ ಅಭ್ಯರ್ಥಿಯನ್ನು ಸೋಲಿಸಿಕೊಂಡಿದೆ ಅನ್ನೋ ಒಂದು ಮಾತುಕತೆಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಏನು ಯತ್ನಾಳ್ ಅಂಡ್ ಟೀಮ್ ರಾಜ್ಯ ಪ್ರವಾಸವನ್ನು ಕೂಡ ಆರಂಭ ಮಾಡಿದ್ದಾರೆ. ಆ ಒಂದು ಪ್ರವಾಸಕ್ಕೂ ಕೂಡ ಈಗಾಗಲೇ ವಿಜಯೇಂದ್ರ ಮತ್ತೆ ಅವರ ಒಂದು ಆಪ್ತರ ಬಳಗ ಕೂಡ ಒಂದು ಸಭೆಯನ್ನು ಕೂಡ ಮಾಡಿಸಿತ್ತು. ಈ ಹಿಂದೆ ಕೂಡ ಈ ಒಂದು ಯಾತ್ರೆಯನ್ನು ಕೂಡಲೇ ನಿಲ್ಲಿಸಬೇಕು, ಯಾರೇ ಇದ್ರೂ ಕೂಡ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕು, ಪಕ್ಷದ ರಾಜ್ಯಾಧ್ಯಕ್ಷರು ಯಾರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮಾತ್ರ ತಂಡ ರಚನೆ ಆಗಬೇಕು, ಅವರ ಒಂದು ನೇತೃತ್ವದಲ್ಲಿನೇ ಹೋರಾಟ ಮಾಡಬೇಕು ಅಂತ ಹೇಳಿ ಕೂಡ ಒಂದು ಸಭೆಯನ್ನು ಮಾಡಿ ಸುಮಾರು 50ಕ್ಕೂ ಹೆಚ್ಚು ಮಾಜಿ ಶಾಸಕರು ಮತ್ತೆ ಸಚಿವರು ಸೇರಿ ಒಂದು ಸಭೆಯ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಮತ್ತೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಫಲ ಕೊಟ್ಟಿಲ್ಲ. ಹಾಗಾಗಿ ಅವರ ಯತ್ನಾಳ್ ಏನೀಗ ಸದ್ಯ ರಾಜ್ಯ ಪ್ರವಾಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ವಿಚಾರವಾಗಿಯೂ ಕೂಡ ನಿನ್ನೆಯೂ ಕೂಡ ಏನು ಒಂದು ಸಭೆಯನ್ನು ಮಾಜಿ ಸಚಿವರಾದಂತಹ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ಅವರ ಒಂದು ನೇತೃತ್ವದಲ್ಲಿ ಕೂಡ ನಿನ್ನೆಯೂ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಈ ಬಗ್ಗೆ ಕೂಡಲೇ ಹೈಕಮಾಂಡ್ ನಾಯಕರು ಕೂಡ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಎಷ್ಟೇ ಹೇಳಿದ್ರು ಕೂಡ, ಯಾವುದೇ ಮುಖಂಡರು ಹೇಳಿದ್ರು ಕೂಡ ಯತ್ನಾಳ್ ಅಂಡ್ ಟೀಮ್ ಈ ಬಗ್ಗೆ ತಲೆ ಕೆಡಿಸ್ಕೋತಿಲ್ಲ. ಹಾಗಾಗಿ ನೀವೇ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು, ಕೂಡಲೇ ಚಾಟಿ ಬೀಸಬೇಕು ಅನ್ನೋ ಒಂದು ಒತ್ತಾಯನೂ ಕೂಡ ನಿನ್ನೆ ನಡೆದಂತಹ ಒಂದು ಸಭೆ
ಸಭೆಯಲ್ಲಿ ಕೂಡ ಹೇಳಿದ್ರು. ಅದೇ ರೀತಿಯಾದಂತಹ ಇಂದಲೂ ಕೂಡ ಏನೀಗ ಸದ್ಯ ಯತ್ನಾಳ್ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ವಕ್ಫ್ ಬೋರ್ಡ್ ವಿರುದ್ಧವಾಗಿ. ಆ ಒಂದು ಅಭಿಯಾನಕ್ಕೆ, ಆ ಒಂದು ಪ್ರವಾಸಕ್ಕೆ ಟಕ್ಕರ್ ಕೊಡಬೇಕು, ಅವರ ಒಂದು ಪ್ರಯತ್ನ ವಿಫಲವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ರೇಣುಕಾಚಾರ್ಯ ಸೇರಿದಂತೆ ಕಟ್ಟಾ ಸುಬ್ರಹ್ಮಣ್ಯ, ಒಂದಿಷ್ಟು ಮಾಜಿ ಶಾಸಕರು, ಮಾಜಿ ಸಚಿವರು ಕೂಡ ಮೈಸೂರಿನ ಒಂದು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಇನ್ನು ಪೂಜೆಯ ನಂತರ ಕೂಡ ಏನು ಯತ್ನಾಳ್ ಅವರನ್ನು ಕೂಡಲೇ ತಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಹೈಕಮಾಂಡ್ ನಾಯಕರು. ಈ ಬಗ್ಗೆ ಈಗಾಗಲೇ ಎಲ್ಲಾ ತೀರ್ಮಾನಗಳು ಆಗಿದೆ ಅನ್ನೋ ಒಂದು ಹೊಸ ಬಾಂಬ್ ಅನ್ನು ಕೂಡ ಸಿಡಿಸಿರುವಂತದ್ದು. ಯಾಕೆಂತಂದ್ರೆ ಈ ಹಿಂದೆ ಕೂಡ ಅವರು ಸಭೆ ಮಾಡಿ ಸಾಕಷ್ಟು ಒಂದು ಹೈಕಮಾಂಡ್ ನಾಯಕರಿಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಸಾಧ್ಯ ಆದ್ರೆ ನಮ್ಮ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ನಾವೇ ಸ್ವತಃ ಹೋಗಿ ಹೈಕಮಾಂಡ್ ನಾಯಕರಿಗೆ ದೂರನ್ನು ಕೊಟ್ಟು ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಕೂಡ ಮನವಿ ಮಾಡ್ಕೋತೀವಿ ಅಂತೇಳಿ ಕೂಡ ಅವರು ಕೂಡ ಹೇಳಿದ್ರು. ಅದೇ ರೀತಿಯಾದಂತಹ ಈಗಲೂ ಕೂಡ ಸದ್ಯ ಈ ಬೆಳವಣಿಗೆಗಳು ನೋಡ್ತಾ ಹೋದ್ರೆ ಯತೀಶ್, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಯಾವ್ದಾದ್ರು ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಲೇಬೇಕಾದ ಒಂದು ಅನಿವಾರ್ಯ ಸ್ಥಿತಿಗೆ ಅವರು ಕೂಡ ತಲುಪುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಯಾಕೆಂತಂದ್ರೆ ಅಧಿವೇಶನದ ಸಮಯದಲ್ಲೂ ಕೂಡ ಸದ್ಯ ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಕಷ್ಟು ಆರೋಪಗಳಿವೆ, ಹಗರಣಗಳಿವೆ. ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನಗಳನ್ನು ಮಾಡಕ್ಕೆ ಸಾಕಷ್ಟು ವಿಚಾರಗಳಿವೆ. ಅದರಲ್ಲೂ ಕೂಡ ಅಷ್ಟೆಲ್ಲ ವಿಚಾರ ಇದ್ರೂ ಕೂಡ ಈ ಸದ್ಯ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬಣ ರಾಜಕೀಯದಿಂದ ಪಕ್ಷಕ್ಕೆ ಮತ್ತೆ ಕಾರ್ಯಕರ್ತರಿಗೆ ಸಾಕಷ್ಟು ಒಂದು ಬೇರೆ ಸಂದೇಶ ಹೋಗುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಏನು ಮುಂದಿನ ತಿಂಗಳು ಡಿಸೆಂಬರ್ 13ರಂದು ಕೂಡ ಈಗಾಗಲೇ ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಭೇಟಿ ಕೊಟ್ಟು ಸದ್ಯ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದಿಷ್ಟು ಗೊಂದಲಗಳಿಗೆ ತೆರೆ ಎಳೆಯುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಜಯೇಂದ್ರ ಮತ್ತೆ ಯತ್ನಾಳ್ ವಿರುದ್ಧ ಏನ್ ಟಾಕ್ ವಾರ್ ನಡೀತಾ ಇದೆ, ಈ ಒಂದು ಟಾಕ್ ವಾರ್ ಅನ್ನು ಕೂಡ ಸದ್ಯದಲ್ಲೇ ಒಂದು ಪುಲಿಸ್ ಸ್ಟಾಪ್ ಹಾಕುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಏನು ಈಗಾಗಲೇ ವಿಜಯೇಂದ್ರ ಅವರು ದೆಹಲಿಯಲ್ಲೂ ಕೂಡ ಇರೋದ್ರಿಂದ ಎಲ್ಲ ಒಂದ್ ಕಡೆ ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಾರೆ ಅನ್ನೋ ಒಂದು ಸೂಚನೆ ಕೂಡ ಈಗಾಗಲೇ ಕಾಣ್ತಾ ಇರುವಂತದ್ದು ಯತೀಶ್. ಓಕೆ, ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಒಂದ್ ಕಡೆ ಈಗ ಶತ್ರುನಾಶಕ್ಕೋಸ್ಕರನೇ ಅವರು ದೇವಸ್ಥಾನ ಟೆಂಪಲ್ ರನ್ನಿಂಗ್ ಮಾಡ್ತಾರೆ ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಈಗ ವಿಜಯೇಂದ್ರ ಹೋಗಿ ದೆಹಲಿಯಲ್ಲಿ ಏನು ದೌಡಾಯಿಸ ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಈಗ ರೇಣುಕಾಸ್ವಾಮಿ ಹೇಳ್ದಂತೆ ಏನಾದ್ರೂ ಕೂಡ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವಂತ ಸಂಭವ ಇರುತ್ತಾ? ಇಸ್ ಇಟ್ ಪಾಸಿಬಲ್? ಖಂಡಿತವಾಗ್ಲೂ ಯತೀಶ್, ಈಗಾಗಲೇ ಏನು ರೇಣುಕಾಚಾರ್ಯ ಅವರು ಕೂಡ ದಾವಣಗೆರೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರ ಒಂದು ಆಪ್ತ ಬಳಗ ಮತ್ತಷ್ಟು ಗಟ್ಟಿಯಾಗಿದೆ. ವಿಜಯೇಂದ್ರ ಅವರಿಗೆ ಸಾಕಷ್ಟು ಬೆಂಬಲ ಇದೆ, ಬಿಜೆಪಿ ಪಕ್ಷದ ಬೆಂಬಲ ಇದೆ ಅನ್ನುವಂತ ರೀತಿಯಲ್ಲಿ ತೋರಿಸ್ಕೊಳ್ಳಕ್ಕೆ ಅವರು ಒಂದು ಕೂಡ ದಾವಣಗೆರೆಯಲ್ಲೂ ಕೂಡ ಮುಂದಿನ ತಿಂಗಳು ಒಂದು ದೊಡ್ಡ ಸಮಾವೇಶವನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾಗ್ಲೂ ಕೂಡ ಅವರ ಒಂದು ಸಮಾವೇಶಕ್ಕೆ ಟಕ್ಕರ್ ಕೊಡಬೇಕು ಅಂತೇಳಿ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳಿರುವಂತದ್ದು. ನಾವು ಕೂಡ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಮಾಡ್ತೀವಿ, ನಾವು ಕೂಡ ರಾಜ್ಯದ ಜನತೆಗಾಗಿ, ರೈತರ ಜನತೆಗಾಗಿ, ರೈತರಿಗೋಸ್ಕರ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾವು ಕೂಡ ಎಲ್ಲ ರಾಜ್ಯ ಪ್ರವಾಸದ ನಂತರ ಒಂದು ದೊಡ್ಡ ಬೃಹತ್ತಾದ ಸಮಾವೇಶವನ್ನು ಕೂಡ ಮಾಡ್ತೀವಿ ಅಂತೇಳಿ ಕೂಡ ಈಗಾಗಲೇ ಅವರು ಮತ್ತೆ ವಿಜಯೇಂದ್ರ ಅವರ ಟೀಮ್ ಕೂಡ ಹೇಳಿರುವಂತದ್ದು. ಈ ಒಂದು ವಿಚಾರಗಳನ್ನು ಹೈಕಮಾಂಡ್ ನಾಯಕರು ಗಮನಿಸ್ತಾ ಇರ್ಬೋದು. ಯಾಕೆಂತಂದ್ರೆ ಈ ಸಪರೇಟ್ ಆಗಿ ಇಬ್ರು ಕೂಡ ಒಂದು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆಗೂ ಮತ್ತೆ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೂ ಬೇರೆ ರೀತಿಯಾದಂತಹ ಸಂದೇಶ ರವಾನೆಯಾಗುವ ಒಂದು ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇದರಿಂದ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರಿಗೂ ಕೂಡ ಸಾಕಷ್ಟು ಒಂದು ಚಾಟಿ ಬೀಸಲಿಕ್ಕೆ ಮತ್ತಷ್ಟು ಒಂದು ಅವಕಾಶಗಳು ಕೂಡ ಸಿಗುತ್ತೆ. ಯಾಕೆಂದ್ರೆ ಈಗ ಸದ್ಯ ಇವರ ಒಂದು ಬಣ ಬಡಿದಾಟಕ್ಕೆ ಈಗಾಗಲೇ ಬಿಜೆಪಿಯ ಒಂದಿಷ್ಟು ಸಚಿವರು ಕೂಡ ಒಂದು ಟೀಕೆಯನ್ನು ಮಾಡ್ತಾ ಇರುವಂತದ್ದು, ವ್ಯಂಗ್ಯವನ್ನು ಕೂಡ ಆಡ್ತಾ ಇರುವಂತದ್ದು. ಯಾಕೆ ಯತ್ನಾಳ್ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಕೈಯಿಂದ ಆಗ್ತಾ ಇಲ್ವಾ, ಈ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಯಾರು ಕೂಡ ಮಾತನಾಡ್ತಿಲ್ಲ ಅನ್ನೋ ಒಂದು ವ್ಯಂಗ್ಯವಾದ ಮಾತುಗಳನ್ನು ಕಡೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಹೇಗಾದ್ರೂ ಮಾಡಿ ವಿಜಯೇಂದ್ರ ಟೀಮ್ಗೆ ಅಥವಾ ಯತ್ನಾಳ್ ಟೀಮ್ಗೆ ಹೇಗಾದ್ರೂ ಮಾಡಿ ಈ ಒಂದು ಬಣ ಬಡಿದಾಟಕ್ಕೆ ಪುಲಿಸ್ ಸ್ಟಾಪ್ ಹಾಕಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ನಿರ್ಧಾರ ಮಾಡಿರುವಂತದ್ದು ಯತೀಶ್. ಓಕೆ, ಥ್ಯಾಂಕ್ ಯು ಸೊ ಮಚ್ ತಮ್ಮ ಮಾಹಿತಿಗಾಗಿ.